2012ರಲ್ಲಿ ಬಂದ ರೈಸಿಂಗ್ ಸ್ಟಾರ್ ಶೋ ಅವರ ಜೀವನ ಬದಲಾಯಿಸಿತು. ಭಕ್ತಿಗೀತೆಗಳಲ್ಲಿ ಉತ್ತಮ ಪ್ರದರ್ಶನ ನೀಡಿ ಫೈನಲ್ಗೆ ಬಂದರು. ರನ್ನರ್ ಅಪ್ ಆದರೂ ಕೇವಲ 2 ಮತಗಳಿಂದ ಗೆಲುವು ಕೈತಪ್ಪಿತ್ತು. ಆದರೆ ಶೋ ಅವರನ್ನು ದೇಶದಾದ್ಯಂತ ಪರಿಚಯಿಸಿತು. ಬಿಹಾರ 2025ರ ವಿಧಾನಸಭಾ ಚುನಾವಣೆಯಲ್ಲಿ ಎನ್ಡಿಎ ಗೆಲುವು ಸಾಧಿಸಿದೆ. ಈ ಚುನಾವಣೆಯಲ್ಲಿ ಹೊಸ ಅಭ್ಯರ್ಥಿಗಳು ಗೆದ್ದು ಬಂದಿದ್ದಾರೆ. ವಿಶೇಷವಾಗಿ 25 ವರ್ಷದ ಜನಪ್ರಿಯ ಜಾನಪದ ಗಾಯಕಿ ಮೈಥಿಲಿ ಠಾಕೂರ್ ಅವರ ಗೆಲುವು ಎಲ್ಲರ ಗಮನ ಸೆಳೆದಿದೆ. ಅಲಿನಗರ ಕ್ಷೇತ್ರದಿಂದ ಬಿಜೆಪಿಯ ಟಿಕೆಟ್ನಲ್ಲಿ ಸ್ಪರ್ಧಿಸಿದ ಅವರು ಹಿರಿಯ ಆರ್ಜೆಡಿ ನಾಯಕ ವಿನೋದ್ ಮಿಶ್ರಾ ಅವರನ್ನು 11,700ಕ್ಕೂ ಹೆಚ್ಚು ಮತಗಳಿಂದ ಸೋಲಿಸಿದ್ದಾರೆ. ಈ ಮೂಲಕ ಮೈಥಿಲಿ ಬಿಹಾರದಲ್ಲಿ ಯುವ ಶಾಸಕಿಯಾಗಿ ಇತಿಹಾಸ ನಿರ್ಮಿಸಿದ್ದಾರೆ. ಅಲಿನಗರದಲ್ಲಿ ಬಿಜೆಪಿಯ ಮೊದಲ ಗೆಲುವು ಇದು. ಜನಸೂರ್ಯ ಪಕ್ಷದ ಬಿಪ್ಲಬ್ ಕುಮಾರ್ ಚೌಧರಿ ಅವರನ್ನು ಸ್ಪರ್ಧಿಸಿದರು. ಮೈಥಿಲಿ ಠಾಕೂರ್ ಹಾಡು ಕೇಳಿ ಬೆಳೆದ ಕುಟುಂಬದಿಂದ ಬಂದ ಅವರು ಸಂಗೀತದಲ್ಲಿ ಯಶಸ್ಸು ದೊರೆತ ನಂತರ ರಾಜಕೀಯದ ಕಡೆ ಮುಖ ಮಾಡಿದ್ದಾರೆ. ಮೈಥಿಲಿ ಠಾಕೂರ್ ಅವರು 2000ರ ಜುಲೈ 25ರಂದು ಬಿಹಾರದ ಮಧುಬನಿ ಜಿಲ್ಲೆಯ ಬೇನಿಪಟ್ಟಿ ಊರಿನಲ್ಲಿ ಜನಿಸಿದ್ದಾರೆ. ಅವರ ತಂದೆ ರಾಮೇಶ್ ಠಾಕೂರ್ ಅವರು ಒಳ್ಳೆಯ ಶಾಸ್ತ್ರೀಯ ಗಾಯಕರು. ತಾಯಿ ಭಾರತಿ ಠಾಕೂರ್ ಗೃಹಿಣಿಯಾಗಿ ಮಕ್ಕಳ ಸಂಗೀತಕ್ಕೆ ನೆರೆದವರು. ಮೈಥಿಲಿಗೆ 2 ತಮ್ಮಂದಿರು. ಈ ಮೂವರು ಒಟ್ಟಾಗಿ ಠಾಕೂರ್ ಬ್ರದರ್ಸ್ ಎಂಬ ಗುಂಪು ಕಟ್ಟಿಕೊಂಡು ಭಾರತದ ಜಾನಪದ ಹಾಡುಗಳನ್ನು ಜನರಿಗೆ ತಲುಪಿಸುತ್ತಿದ್ದಾರೆ.